आदौ रामतपोवदादिगमनं हत्या मृगं काञ्चनं वैदेहीहरणं जटायुमरणं सुग्रीवसम्भाषणं वाली निग्रहणं समुद्रवैतरणं कापुरीदहनं पश्चात् रावणकुम्भकर्णहननं जय ತದ್ದಿ ರಾಮಾಯಣಂ. ಒಡಿಯೂರು ಶ್ರೀ ಹನುಮತ್ ಜಯಂತಿ ಮಹೋತ್ಸವ, ಶ್ರೀಮದ್ ರಾಮಾಯಣ ಮಹಾಯಜ್ಞ, ಶ್ರೀಗಳ ಅನುಗ್ರಹ ಆಶೀರ್ವಚನ ಸುಸಂಪನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಒಡಿಯೂರು ದಕ್ಷಿಣ ಗಣಗಾಪುರ ಶ್ರೀ ದತ್ತಾಂಜನೇಯ ಕ್ಷೇತ್ರ. ಇಲ್ಲಿ ಸ್ವಸ್ತಿ ಶ್ರೀ ಪರಾಭವ ನಾಮ ಸಂವತ್ಸರದ ಚೈತ್ರ ಶುಕ್ಲ ಪೌರ್ಣಮಿ ಸಲುವ ದಿನಾಂಕ 2 ಏಪ್ರಿಲ್ 2026 ಗುರುವಾರ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನ ಹಾಗೂ ಸಾಧ್ವಿ ಮಾತಾನಂದಮಯಿಯವರ ಶುಭಾಶೀರ್ವಾದಗಳೊಂದಿಗೆ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರ ಪೌರೋಹಿತ್ಯದಲ್ಲಿ ಶ್ರೀ ಹನುಮತ್ ಜಯಂತಿ ಮಹೋತ್ಸವ, ಶ್ರೀಮದ್ ರಾಮಾಯಣ ಮಹಾಯಜ್ಞ, ಪೂರ್ಣಾಹುತಿ, ಶ್ರೀ ದತ್ತಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿಯೊಂದಿಗೆ ನಾಗದೇವರ ಪೂಜೆ, ತಂಬಿಲ. ಶ್ರೀ ಕ್ಷೇತ್ರ ಸಂತರಾದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಅನುಗ್ರಹ ಸಂದೇಶದೊಂದಿಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ತಾರೀಕು 27 ಮಾರ್ಚ್ 2026 ರಾಮನವಮಿಯಿಂದ ಮೊದಲುಗೊಂಡು ದಿನಾಂಕ 2 ಏಪ್ರಿಲ್ 2026 ಶ್ರೀ ಹನುಮತ್ ಜಯಂತಿಯವರೆಗೆ 144 ಗಂಟೆಗಳ ಅಖಂಡ ಭಜನಾ ಸಂಕೀರ್ತನೆಯು ಜರುಗಿತು. ಊರ ಪರವೂರ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾದರು. ಜೈ ಹನುಮಾನ್, ಜೈ ಹನುಮಾನ್.
सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिरेकस्य यः परः स महेश्वरः ಅವರಿಗೆ ಪ್ರಣಾಮ ಸಲ್ಲಿಸ್ತಾ, ಹಾಗೆ ನಮ್ಮೊಂದಿಗಿರುವ ಸಂಸ್ಥಾನದ ಯೋಗಿನಿ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಗೂ ಪ್ರಣಾಮ ಸಲ್ಲಿಸ್ತಾ, ಈ ಒಂದು ಧರ್ಮಸಭೆಯ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಯುತ ವಾಮಯ್ಯ ಬಿ ಶೆಟ್ಟಿ ಮುಂಬೈ
ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ ಪುಣೆಯ ಉದ್ಯಮಿ ಶ್ರೀಯುತ ಉಷಾ ಕುಮಾರ್ ಶೆಟ್ಟಿ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಒಡಿಯೂರು ದಾವಣಗೆರೆಯ ಶ್ರೀ ಗುರುದೇವ ಸೇವಾ ಬಳಗದ ಅಧ್ಯಕ್ಷ ಶ್ರೀಯುತ ಹನುಮಂತಪ್ಪ ಹೂವಿನ ಪ್ರದರ್ಶನದಲ್ಲಿ ಕಳೆದ ರಾಮನವಮಿಯಂದು ಸಂಸ್ಥಾನದ ಧ್ಯಾನ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಸ್ವಾಮೀಜಿಯವರು ಆರತಿ ಬೆಳಗಿ ಅಖಂಡ ಭಗವನ್ನಾಮ ಸ್ಮರಣೆಗೆ ಭಗವನ್ನಾಮ ಸಂಕೀರ್ತನೆಗೆ ಸ್ವಾಮೀಜಿಯವರು ಚಾಲನೆ ನೀಡಿದರು. ಕಳೆದ ಒಂದು ವಾರದಿಂದ ಈ ಸಂಸ್ಥಾನದಲ್ಲಿ ಸುಮಾರು 102 ಭಜನಾ ತಂಡದವರು 144 ಗಂಟೆಗಳ ನಿರಂತರ ಶ್ರೀ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡುವ ಮೂಲಕ ಈ ಸಂಸ್ಥಾನದಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ. ತಬಲಾ ಸಂಗೀತ ಸಾಹಿತ್ಯದೊಂದಿಗೆ ಬಹಳಷ್ಟು ಸುಂದರವಾಗಿ ಇಲ್ಲಿ ಭಜನಾ ಸಪ್ತಾಹ ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ಭಜನಾ ತಂಡದವರಿಗೆ, ಕಲಾವಿದರಿಗೆ ಶ್ರೀ ಸಂಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಗಳು. ಸ್ವಯಂಭೂ ನಾಗರಾಜ ಸನ್ನಿಧಿಯಲ್ಲಿ ನಾಗರಾಜನಿಗೆ ಪಂಚಾಭಿಷೇಕ ಹಾಗೂ ನಾಗತಂಬಿಲ ಜರಗಿ ನಮ್ಮ ಸಂಸ್ಥಾನದ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರವರ ಹಿರಿತನದಲ್ಲಿ ಶ್ರೀಮದ್ ರಾಮಾಯಣ ಮಹಾಯಜ್ಞ ಸಂಪನ್ನಗೊಂಡಿದೆ. ಇದೀಗ ಧರ್ಮಸಭೆಯ ನಂತರ ಪೂರ್ಣಾಹುತಿಯೊಂದಿಗೆ ಶ್ರೀಮದ್ ರಾಮಾಯಣ ಮಹಾಯಜ್ಞ ಪೂರ್ಣಗೊಳ್ಳಲಿದೆ. ಈ ಒಂದು ಧರ್ಮಸಭೆಯನ್ನು ನಾವು ಆಶಯ ಗೀತೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ಶ್ರೀಮತಿ ರೇಣುಕಾ ಎಸ್ ರೈ ನಮ್ಮ ಭೂಷಣ ರಾಮ ರಾಜೀವಲೋಚನಂ ಜಯ ಜಯತಿ ಜಯ ರಘುವಂಶಭೂಷಣ ರಾಮ ರಾಜೀವಲೋಚನಂ ಭವತಾಪಖಂಡನ ಜಗತಭಂಜನ ಜ್ಞಾನಗಮ್ಯಾಗೋಚರಂ ಭವತಾಪಖಂಡನ ಜಗತಭಂಜನ ಜ್ಞಾನಗಮ್ಯ ಅಗೋಚರಂ ಜಯ ಜಯತಿ ಜಯ ರಘುವಂಶಭೂಷಣ ರಾಮ ರಾಜೀವಲೋಚನಂ ಭವನಿಧಿ ಪಾರದಾಯಕ ಅನ್ಯ ಜಗತ ವಿಡಂಬನಂ ಅದ್ವೈತ ಅವಿನಾಶಿ ಆನಂದಿತ ಮೋಕ್ಷಪ್ರದ ಹರಿಭಂಜನಂ ತವ ಚರಣ ಭವನಿಧಿ ಪಾರದಾಯಕ ಅನ್ಯ ಜಗತ ವಿಡಂಬನಂ ಲೋಚನಂ ಭವತಾಪಖಂಡನ ಜಗತ ಭಂಜನ ಜ್ಞಾನಗಮ್ಯ ಅಗೋಚರಂ. ಮುಂಬೈ ಘಟಕದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅದೀಪ್ ಶೆಟ್ಟಿ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಲ್ಲಂನ RTO ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀ ಅಜಿತ್ ಕುಮಾರ್ ಪಂದಳಂ ತಮ್ಮನ್ನು ಕೂಡ ಈ ಧರ್ಮಸಭೆಗೆ ಪ್ರೀತಿಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಡಿಯೂರು ಶ್ರೀ ಇಂದು ಹನುಮನ ಹುಟ್ಟುಹಬ್ಬ. ಆತ್ಮಶಕ್ತಿ, ಭಕ್ತಿ, ಬುದ್ಧಿವಂತಿಕೆಯ ದ್ಯೋತಕವೇ ಆಂಜನೇಯ. ಸಾಂಪ್ರದಾಯಿಕವಾಗಿ ವಾಯುದೇವತೆಯ ಆಧ್ಯಾತ್ಮಿಕ ಸಂತತಿ. ಆಂಜನೇಯ ಹುಟ್ಟಿದು ಕರ್ನಾಟಕದ ಹಂಪಿಯ ಅಂಜನಾದ್ರಿ ಬೆಟ್ಟದಲ್ಲಿ. ಹನುಮನಿಗೆ 108 ಹೆಸರುಗಳಿವೆ. ಅಂಜನಾಪುತ್ರ, ಕೇಸರಿ ನಂದನ, ವಾಯುಪುತ್ರ, ಪವನಸುತ, ಬಜರಂಗಿ, ರಾಮದೂತ, ಮಾರುತಿ, ಹೀಗೆ ಇನ್ನಷ್ಟು ಹೆಸರುಗಳು ಆಂಜನೇಯನಿಗಿದೆ. ನಮ್ಮ ಸಂಸ್ಥಾನ
ಶ್ರೀ ಆಂಜನೇಯ ಮತ್ತು ಭಗವಾನ್ ದತ್ತಾತ್ರೇಯರ ಆರಾಧ್ಯ ದೇವತೆಯ ದೇಗುಲ. ಇಲ್ಲಿ ವಿಷ್ಣು ಮತ್ತು ಶಿವನ ಅಂಶ ಪೂಜೆಗೊಳ್ಳುತ್ತಿದೆ. ನಾವು ಒಮ್ಮೆ ಸುತ್ತಮುತ್ತ ಆ ಸಂಸ್ಥಾನದ ಸುತ್ತಮುತ್ತ ನೋಡುವ, ಎಲ್ಲೆಲ್ಲಿ ಆಂಜನೇಯನಿದ್ದಾನೆ. ಸಂಸ್ಥಾನದ ಸುತ್ತಮುತ್ತ ಒಮ್ಮೆ ನೋಡಿದಾಗ ಮೇಲೆ ರಸ್ತೆಯಿಂದ ಬರುವಾಗ ದೇಗುಲದ ಪ್ರವೇಶ ದ್ವಾರದಲ್ಲಿ ಬೃಹತ್ ಬಜರಂಗಿ, ಮುಂದೆ ಮೆಟ್ಟಲುಗಳನ್ನು ಇಳಿದು ಬರುವಾಗ ಶ್ರೀರಾಮ ಹನುಮ ಸ್ವಾಮಿ ಮತ್ತು ಸೇವಕ ಅವರ ಪವಿತ್ರವಾದ ಒಂದು ಆಲಿಂಗನ, ಬಲಕ್ಕೆ ಶ್ರೀ ಹನುಮಗಂಗೆ ಪುಷ್ಕರಣಿಯಲ್ಲಿ ಭಗವಾನ್ ದತ್ತಾತ್ರೇಯರೊಂದಿಗೆ ಮಾರುತಿ. ತುಳುನಾಡಿನ ಶ್ರೀ ಗುರುದೇವ ದತ್ತಪೀಠ, ಇದರ ಬಳಿಯ ಪುಟ್ಟ ಮೀನಿನ ಜಲಾಶಯದ ಮಧ್ಯೆ ಕುಣಿತ ಭಜನೆಯಲ್ಲಿರುವ ರಾಮದೂತ. ದೇಗುಲದ ಗರ್ಭಗುಡಿ ಪ್ರವೇಶದ ಬಳಿ 40 ಅಡಿ ಎತ್ತರದ ಭವ್ಯ ರಾಜಗೋಪುರದ ಪೂರ್ವ ಭಾಗದಲ್ಲಿ ಹನುಮ ವಿಲಾಸದ ಕಥಾನಕ ಮೋಹಕವಾಗಿ ಉಬ್ಬು ಚಿತ್ರದೊಂದಿಗೆ ರೂಪಕವನ್ನು ಪಡೆದಿದೆ. ಅನಂತರ ನಿತ್ಯಾನಂದ ಗುಹೆಯ ಪ್ರವೇಶದ ಬಳಿ ಕೇಸರಿ ನಂದನ ಶಿಲಾಮೂರ್ತಿ. ಗುಹೆಯೊಳಗೆ ಪುಟ್ಟ ಜಲಾಶಯದ ಮಧ್ಯೆ ಕಪ್ಪು ಶಿಲೆಯ ಅತ್ಯಂತ ಭವ್ಯವಾದ ಪಂಚಮುಖಿ ಆಂಜನೇಯ ಸ್ವಾಮಿ. ಗುಹೆಯಿಂದ ಹೊರಗೆ ಬಂದು ಪ್ರವೇಶಿಸುವ ಧ್ಯಾನ ಮಂದಿರದಲ್ಲಿ ಭಗವಾನ್ ನಿತ್ಯಾನಂದ ಸ್ವಾಮಿ ಹಾಗೂ ಪೂಜ್ಯ ವಿವೇಕಾನಂದ ಮುನಿಗಳ ಮಧ್ಯೆ ಪಂಚಮುಖಿ ಆಂಜನೇಯ, ಭಗವಾನ್ ದತ್ತಾತ್ರೇಯರ ಭವ್ಯವಾದ ಬಿಂಬಗಳು. ಕಳೆದ ವರ್ಷ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ವಿಶೇಷ ಸಂಕಲ್ಪದಂತೆ ಅನಾವರಣಗೊಂಡಂಥ ಅದ್ಭುತವಾದ ಆಕರ್ಷಕ ಏಕದಶ ಹನುಮನ ಸಾಕ್ಷಾತ್ಕಾರ ಇಲ್ಲಿ ನಮ್ಮ ಮುಂದಿದೆ. 11 ಮುಖಗಳ ಹನುಮಂತ. ಹನುಮಂತನಿಗಿರುವ ಅದ್ಭುತ ಶಕ್ತಿಯ ಪ್ರತಿರೂಪ ಇದು. 2 ಪಾದಗಳು, 22 ಕೈಗಳು ಮತ್ತು 22 ತೋಳುಗಳು, 11 ಮುಖಗಳು. ಪ್ರತಿಯೊಂದು ಮುಖವು ಆಳವಾದ ಮಹತ್ವ ಮತ್ತು ಶಕ್ತಿಯನ್ನು ಹೊಂದಿದೆ. ಆ ಹನುಮಂತ ಕಾಲಕಾರಕ ಎಂಬ ರಾಕ್ಷಸನ ಮೇಲೆ ನಿಂತುಕೊಂಡಿದ್ದಾನೆ. ಎಲ್ಲೆಲ್ಲೂ ಹನುಮನಿರುವಾಗ, ಎಲ್ಲೆಲ್ಲೂ ಹನುಮನ ವಿಗ್ರಹಗಳಿರುವಾಗ, ಎಲ್ಲೆಲ್ಲೂ ಹನುಮನ ಬಿಂಬಗಳಿರುವಾಗ ನಮ್ಮ ಮುಂದೆ ಇರುವವರು ಹನುಮ ಮತ್ತು ಭಗವಾನ್ ದತ್ತಾತ್ರೇಯರ ಶಕ್ತಿಯ ರೂಪ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು. ಇಂದಿನ ಸ್ವಾಮೀಜಿಯವರು ಹನುಮ ಜಯಂತಿಯ ವಿಶೇಷ ಸಂದೇಶದೊಂದಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ನಮ್ಮನ್ನು ಹರಸಬೇಕು ಅಂತೇಳಿ ನಾನು ಅವರಲ್ಲಿ ಪ್ರೀತಿಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ವಿನಂತಿಸಿಕೊಳ್ತಿದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ವಿಶೇಷವಾದ ಒಂದು ಸಂದರ್ಭದಲ್ಲಿ, ಅಂದರೆ ಪುಣ್ಯಕಾಲದಲ್ಲಿ ನಾವಿದ್ದೇವೆ. ಚೈತ್ರ ಮಾಸದಲ್ಲಿ ವಸಂತ ಋತುವಿನಲ್ಲಿ ಬರುವಂತಹ ರಾಮನ ಅವತಾರ, ರಾಮನವಮಿ, ಜೊತೆಗೆ ಹನುಮನ ಜಯಂತಿ ಕೂಡ ನಡೆಯುವಂತಹ ಪರ್ವಕಾಲದಲ್ಲಿ ನಾವಿದ್ದೇವೆ. ಹುಟ್ಟುಹಬ್ಬ ನಾವೆಲ್ಲ ಮಾಡಿಕೊಳ್ಳುತ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ. ನಮ್ಮ ಹುಟ್ಟುಹಬ್ಬದ ವಿಶೇಷತೆ ಹೇಗೆ ಅಂತಂದರೆ, ನಾವು ದೀಪವನ್ನು ನಂದಿಸಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದಲ್ಲ, ನಾವು ದೀಪವನ್ನು ಬೆಳಗಿ ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ. ಇವತ್ತು ರಾಮನವಮಿ ಅನ್ನುವಾಗ ಅಥವಾ ಹನುಮನವಮಿ, ಹನುಮ ಜಯಂತಿ ಅನ್ನುವಾಗ ನಮಗೆಲ್ಲ ಆಗುವಂಥದ್ದು, ನಾವೆಲ್ಲ ಲೆಕ್ಕಾಚಾರದಲ್ಲಿ ಇದ್ದೆವು. ಈಗ 1 2 3 4 5 6 7 8 9, ಈಗ ಅಣ್ಣ ಸೇರಿಕೊಂಡ ಮೇಲೆ 9 ನಮ್ಮಲ್ಲಿ ಪೂರ್ಣ ಆಗಿದೆ ಅಂತೇಳಲಿಕ್ಕೆ ಸಂತಸ ಆಗ್ತದೆ. ನವಮಿ ಎನ್ನುವುದಕ್ಕೂ ರಾಮನಿಗೂ ಒಂದು ನೇರವಾದ ಸಂಬಂಧ ಇದೆ. ಜಗತ್ತಿನಲ್ಲಿ ಸಚ್ಚಾರಿತ್ರ್ಯವನ್ನು ನಿರ್ಮಾಣ ಮಾಡಲಿಕ್ಕೆ, ಚಾರಿತ್ರ್ಯದು ಸಚ್ಚಾರಿತ್ರ್ಯ ನಿರ್ಮಾಣ ಆಗಬೇಕು. ಒಂದು ಸಲ ಒಬ್ಬ ಶ್ರೀವಂತನ ಕಡೆಗೆ ಒಬ್ಬ ಕೆಲಸ ಮಾಡೋ ಬಂದಿದ್ದನಂತೆ. ನೀನು ಏನು ಮಾಡ್ತಿ, ಎಷ್ಟು ದಿವಸಕ್ಕೆ ಏನು ಸಂಪಾದನೆ ಮಾಡ್ತಿ ಅಂತ ಕೇಳುವಾಗ 4 ಹಣವನ್ನು ತಂದ. 4 ಹಣವನ್ನು ನನ್ನ ಜೀವನದ ಧಾರಣೆಗೆ ಉಪಯೋಗ ಮಾಡ್ತೇನೆ.
ಇನ್ನೊಂದನ್ನು ಏನು ಮಾಡ್ತಿ? ಕೃತಜ್ಞತೆಗೆ ಕೊಡ್ತೇನೆ. ಇನ್ನೊಂದನ್ನೇನು ಮಾಡ್ತಿ? ಸಾಲ ಕಟ್ಟಲಿಕ್ಕೆ ಕೊಡ್ತೇನೆ. ಇನ್ನೊಂದನ್ನೇನು ಮಾಡ್ತಿ? ಬಾಡಿಗೆಗೆ ಕೊಡ್ತೇನೆ, ಬಡ್ಡಿಗೆ ಕೊಡ್ತೇನೆ ಅಂತಂದು. ಇನ್ನೊಂದು ನನ್ನ ಪತ್ನಿಯ ಕೈಯಲ್ಲಿ ಕೊಡ್ತೇನೆ. ಪತ್ನಿ ನನ್ನ ಎಲ್ಲ ಕೆಲಸವನ್ನು ಮಾಡ್ತಾಳೆ, ಬಟ್ಟೆ ಓದಿ ಕೊಡೋದು, ಇನ್ನಿತ್ಯಾದಿ ಎಲ್ಲ ಊಟ ತಯಾರು ಮಾಡಿ ಕೊಡೋದು ಎಲ್ಲ ನೋಡಿಕೊಳ್ತಾಳೆ. ಆದ್ದರಿಂದ ಒಂದು ಹಣ ಅವಳಿಗೆ, ಅದು ಕೃತಜ್ಞತೆಗೆ ಹೋಗ್ತದೆ. ಇನ್ನೊಂದು ಭಾಗ ಎಲ್ಲಿ ಹೋಗ್ತದೆ? ಅದು ಸಾಲ ಕಟ್ಟುವುದು ಅಂತ ಹೇಳಿದ. ಸಾಲ ಅಂದರೆ ಎಲ್ಲಿಗೆ? ಅದು ಸಾಲ ಅಂದರೆ ನನ್ನ ತಂದೆ ತಾಯಿಗಳು ನನ್ನನ್ನು ಪೋಷಣೆ ಮಾಡಿದ್ದಾರೆ, ಅವರು ನನ್ನನ್ನು ಬೆಳೆಸಿದ್ದಾರೆ, ಅದು ನಾನು ಸಾಲದಲ್ಲಿದ್ದೇನೆ, ನಾನು ಆ ಸಾಲವನ್ನು ಕೊಡಬೇಕು. ತಂದೆ ತಾಯಿಗೆ ನಾನು ಒಂದು ನಾಣ್ಯವನ್ನು ಕೊಡ್ತಾ ಇದ್ದೇನೆ. ಆದರೆ ಬಡ್ಡಿಗೆ ಕೊಡೋದಂದ್ರೆ ಏನು? ಅದಕ್ಕೆ ಹೇಳ್ತಾನೆ, ಮಕ್ಕಳಿಗೆ ಅದೆಲ್ಲ ಪೋಷಣೆಗೆ ನಾವು ಒಂದು ನಾಣ್ಯವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ, ಬಡ್ಡಿ ಸಹಿತವಾಗಿ ಬಂದರೆ ಆಯಿತು, ಇಲ್ಲದ್ರೆ ಹೋಗಲಿ ಅಂತ ಹೇಳಿಕೊಂಡು ಮಾಡ್ತಾ ಇದ್ದೇನೆ ಅಂತ. ಇಲ್ಲಿ ಏನೊಂದು ಸಂದೇಶ ಇದೆ ಅಂತಂದರೆ, ಒಂದು ಕುಟುಂಬ ಪದ್ಧತಿಯ ವಿಷಯದಲ್ಲಿ ಅಡಕವಾಗಿದೆ. ನಾವು ಬದುಕಿ ಕ್ಷೀಣಿಸಿರುವಂಥ ಸಮಯವೂ ಹೌದು, ಆದರೆ ಅದನ್ನು ಯಾವುದರಿಂದ ತುಂಬಬಹುದು? ಕುಟುಂಬ ಪ್ರೀತಿಯಿಂದ ತುಂಬಬಹುದು ಅಂತ. ಈ ರಾಮನ ಅವತಾರದಲ್ಲಿ ಇರುವಂಥದ್ದು ಈ ಕುಟುಂಬ ಪ್ರೀತಿಯನ್ನು ನಾವು ನೋಡ್ಬೋದು. ಹೇಗೆ ನೋಡ್ಬೋದು? ಸಹೋದರನಿದ್ದ ಭರತನು ಏನು ಮಾಡಿದ? ರಾಮನಿಲ್ಲದೆ ರಾಜ್ಯ ಆಡಳಿತ ಮಾಡುವುದಿಲ್ಲ, ಅಲ್ಲಿ ಒಂದು ತ್ಯಾಗವನ್ನು ನೋಡಬಹುದು. ರಾಮನೂ ಏನು ಮಾಡಿದ? ಈ ಭೋಗದ ಬದುಕು ನನಗೆ ಬೇಡ, ತ್ಯಾಗದ ಬದುಕೇ ಶ್ರೇಷ್ಠವಾಗಿರುವಂಥದ್ದು ಅಂತ ಕಾಡಿಗೆ ನಡೆದ. ಶಾಶ್ವತವಾದ ಸುಖವನ್ನು ನೋಡಬೇಕಾದರೆ ನಾವೆಲ್ಲ ಬಯಸಿಕೊಳ್ತೇವೆ, ಸುಖ ದುಃಖ ಅಂತ ನಾವು ಎಲ್ಲ ಲೆಕ್ಕಾಚಾರ ಮಾಡ್ತೇವೆ. ಈ ಸುಖ ದುಃಖ ಅನ್ನುವಾಗ ಅದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಬದುಕಿಗೂ ಎರಡು ಮುಖಗಳು ಬೇಕು, ಅದು ಧರ್ಮ ಮತ್ತು ಸಂಸ್ಕೃತಿ ಅನ್ನುವಂಥದ್ದು ಎರಡು ಬೇಕು. ಅದನ್ನು ಇನ್ನೂ ತಗೊಂಡ್ರೆ ನಾಣ್ಯಕ್ಕೆ ಎರಡು ಮುಖ ಇದ್ದಾಗೆ ತ್ಯಾಗವೂ ಬೇಕು, ಸೇವೆಯೂ ಬೇಕು. ನಾವು ಸೂಕ್ಷ್ಮವಾಗಿ ಒಮ್ಮೆ ಗಮನಿಸಿ ನೋಡಬೇಕು. ಈ ಸುಖ ಅನ್ನುವಂಥದ್ದಲ್ಲಿ ಎರಡು ಭಾಗಗಳು ಉಂಟಂತೆ. ಒಂದು ಬಾಹ್ಯದ ಸುಖ ಅಂತ ಹೇಳ್ತಾರೆ, ಇಂದ್ರಿಯಗಳಿಗೆ ಗೋಚರವಾಗುವಂಥ ಸುಖಗಳು ಅಂತ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳಿಕೊಂಡು. ಇದಕ್ಕೆ ಸಂಬಂಧಪಟ್ಟಿರುವಂಥ ಸುಖಗಳು ಯಾವತ್ತಾದರೂ ಅದು ಕ್ಷಣಿಕವಾದ ಸುಖವನ್ನು ಕೊಡುತ್ತವೆ. ಕ್ಷಣಿಕ ಮಾತ್ರ ಆಯ್ತಷ್ಟೇ. ಶಾಶ್ವತವಾದ ಸುಖವನ್ನು ಅನುಭವಿಸಬೇಕಾದರೆ ಅಂತರಂಗದ ಎಡೆಗೆ ಸಾಗಬೇಕು. ಅಲ್ಲಿ ಶಾಶ್ವತವಾಗಿರುವಂಥ ಸುಖವನ್ನು ಅನುಭವಿಸಬಹುದು. ಅದರಿಂದ ಕ್ಷಣಿಕ ಸುಖ ನಮಗೆ ಬೇಡ, ಶಾಶ್ವತವಾದ ಸುಖ ಬೇಕು ಅಂತಾದರೆ ಆಧ್ಯಾತ್ಮದ ಎಡೆಗೆ ಸಾಗಬೇಕು. ಈ ಸುಖ ದುಃಖ ಅಂದರೆ ನಾಣ್ಯದ ಮುಖಗಳು ಒಮ್ಮೆ ನಮಗೆ ಕಾಣುವುದಿಲ್ಲ ನೋಡಿ. ಒಂದು ಮುಖ ನೋಡ್ರೆ ಅವತ್ತು ಸುಖ ಕಾಣ್ತದೆ, ಇನ್ನೊಂದು ಕಾಣುವಾಗ ದುಃಖ ಕಾಣ್ತದೆ. ಒಮ್ಮೆಗೆ ಎರಡು ಪ್ರದರ್ಶನ ಆಗೋದಿಲ್ಲ, ಒಮ್ಮೆ ಸುಖ ಮತ್ತೊಂದು ದುಃಖ. ಈ ಸುಖ ದುಃಖಗಳನ್ನುವಂಥದ್ದು ಸಾಮಾನ್ಯವಾಗಿ ಅನುಭವಕ್ಕೆ ಬರುವಂಥ ವಿಚಾರಗಳಾಗಿರ್ತವೆ. ಅದಕ್ಕೆ ಹೇಳ್ತಾರೆ, ಸುಖಕ್ಕೆ ಎರಡು ಮುಖಗಳಾದರೆ ಈ ದುಃಖಕ್ಕೆ ನಾಲ್ಕು ಮುಖಗಳು ಅಂತಾರೆ. ಅದೇನದು ನಾಲ್ಕು ಮುಖಗಳು? ಸಹಜವಾಗಿರುವಂಥದ್ದು ಒಂದು. ಸಹಜ ಅಂದರೆ ಈಗ ಸ್ವಲ್ಪ ಬಿಸಿಲು ಹೆಚ್ಚಾಗಬಹುದು, ಅಥವಾ ಮಳೆ ಏನಾದರೂ ಬರಲಿಕ್ಕೂ ಸಾಧ್ಯತೆಗಳು ಉಂಟು, ಇನ್ನೇನೋ ಆಗಬಹುದು. ಸಹಜವಾಗಿ ಪ್ರಾಪ್ತಿ ಆಗುವಂಥದ್ದು, ಅದರಿಂದ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಈಗಾಗಲೇ ದೊಡ್ಡ ಒಂದು ಕಷ್ಟ ಅಂತ ನಾವು ನೋಡ್ತಿರ್ತೇವೆ. ಎಲ್ಲ ನಾವು ಗ್ಯಾಸನ್ನೇ ಅವಲಂಬಿಸಿ ಎಲ್ಲ ಸೋತು ಹೋಗಿದ್ದೇವೆ. ಗ್ಯಾಸ್ ಇದ್ದರೆ ದೋಷಜ ಅಂತ ಆಯಿತು. ಆಗಂತುಕ ಅಂತ ಒಂದಿದೆ, ಸುನಾಮಿ ಬರುವಂಥದ್ದು, ಸಮುದ್ರದಲ್ಲಿ ಏಳಿ ಬರುವುದಿಲ್ಲ, ಮೆಸೇಜ್ ಕೊಡೋದಿಲ್ಲ, ಮತ್ತೆ ಬರ್ತದೆ ನೋಡಿ. ಆದ್ದರಿಂದಲಾಗಿ ಎಲ್ಲದಕ್ಕೂ ದುಃಖದಲ್ಲಿ ಮೂರನೇ ಮುಖವನ್ನು ನಾವು ನೋಡಲಿಕ್ಕೆ ಆಗ್ತದೆ, ಆಗಂತುಕ ಅಂತ. ಇನ್ನೂ ಒಂದು ಇದೆ ಅಂತ ಹೇಳ್ತಾರೆ. ಆ ದುಃಖದ ಮುಖ ಯಾವುದು ಅಂತಂದರೆ ಅಂತರ್ಜನ್ಯ ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭಗಳಿಂದಲಾಗಿ ಪ್ರಾಪ್ತಿಯಾಗುವಂಥ ದುಃಖಗಳು ಮುಖ್ಯದಷ್ಟು ಅದಕ್ಕೆ ಶಕ್ತಿ ಇದೆ.
ರಾಮಾಯಣ ಅನ್ನುವಾಗ ಅದು ನಡೆದದ್ದು, ನಡಿಲಿಕ್ಕಿರುವಂಥದ್ದು. ರಾಮ ನಡೆದ ಅಂತ ಒಂದು ವಿಚಾರ ಇದೆ, ಕೃಷ್ಣ ನುಡಿದ ಅಂತ. ರಾಮಾಯಣವು ಒಂದಷ್ಟು ಬದುಕಿಗೆ ಬೆಳಕು ಚೆಲ್ಲುವ ಕಾರ್ಯವನ್ನು ಮಾಡ್ತದೆ. ರಾಮನ ಆದರ್ಶವನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳ್ತದೆ. ಇನ್ನು ನುಡಿದರೆ ಕೃಷ್ಣ ನುಡಿದ ಅಂತೇಳಿ. ಎಲ್ಲಿ ನುಡಿದ? ಯುದ್ಧರಂಗದಲ್ಲಿ ನುಡಿದ. ಲಡೈದ ಕಾಲೊಟ್ಟು ಕೃಷ್ಣೇ ನುಡಿಯೇ. ಹೇಗೆ ನುಡಿದಿದ್ದಾನೆ? ಭಗವದ್ಗೀತೆಯ ಮೂಲಕ ನುಡಿದಿದ್ದಾನೆ. ಆ ಭಗವದ್ಗೀತೆಯ 18 ಅಧ್ಯಾಯಗಳು ಬದುಕನ್ನು ಒಂದಷ್ಟು ಹೇಗೆ ಸಾಗಬೇಕು ಅನ್ನೋದಕ್ಕೆ ಸೂಚಿಸಿಕೊಡ್ತದೆ. ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಅಂದರೆ ಜ್ಞಾನವೇ ಆಗಿರ್ತದೆ, ಅರಿವಿನ ಕೊರತೆಯೇ ಆಗಿರ್ತದೆ ಅಂತ ಹೇಳ್ತಾನೆ. ಎಲ್ಲದಕ್ಕೂ ಈ ಅಜ್ಞಾನ ಅನ್ನುವಂಥದ್ದು ತುಂಬಿಕೊಂಡಿರುವಾಗ ಪರಿಹಾರ ಇದಕ್ಕೆ ಯಾವುದು ಅಂತಂದರೆ ಜ್ಞಾನ ಅನ್ನುವುದನ್ನು ಹೇಳ್ತಾರೆ. ಭಗವದ್ಗೀತೆಯ 18 ಅಧ್ಯಾಯಗಳು ಕೂಡ ನಮ್ಮ ಬದುಕಿನ ಒಂದು ಪುಟಗಳಿದ್ದಂತೆ, ಪಠ್ಯದ ಪುಟಗಳಿದ್ದಂತೆ ಅದು ಎದ್ದು ಕಾಣ್ತದೆ ಅಂತ. ಈ ರಾಮಾಯಣ ಮಹಾಭಾರತ ಇದೆಲ್ಲ ಒಮ್ಮೆ ನಾವು ನೋಡಿದರೆ ಅದು ಸಾರ್ವಕಾಲಿಕವಾಗಿರುವಂಥ ಸಾಹಿತ್ಯವನ್ನು ಹರಡುತ್ತದೆ. ಸಾರ್ವಕಾಲಿಕ ಸಾಹಿತ್ಯ ಅಂತ ಯಾವ ಕಾಲಕ್ಕೂ ಅದು ಆಗ್ತದೆ. ರಾಮಾಯಣ ಅದು ಯಾವ ಕಾಲಕ್ಕೂ ಆಗ್ತದೆ, ಮಹಾಭಾರತವು ಯಾವ ಕಾಲಕ್ಕೂ ಆಗ್ತದೆ. ಆದ್ದರಿಂದ ಅಂತಹ ಸಾಹಿತ್ಯವನ್ನು ನಾವು ಓದಬೇಕು, ಅಧ್ಯಯನ ಮಾಡಬೇಕು. ಒಂದಷ್ಟು ನಮ್ಮ ಬದುಕಿಗೆ ಏನಾದರೂ ಸಿಗ್ತದೆ ಅಂತ ನಾವು ಒಂದು ಪ್ರಯತ್ನ ಮಾಡಬೇಕು. ಈ ಒಂದು ದಿವಸದಲ್ಲಿ ಸಿದ್ಧ ಯಜ್ಞದ ಮೂಲಕ, ಪಾಯಸದ ಮೂಲಕವಾಗಿ ರಾಮಾಯಣದ ಕತೆ ಹಾಗೆ ಬರ್ತದೆ. ಆ ರಾಮಾಯಣ ಅನ್ನುವಾಗ ಆ ಕಾಲದಲ್ಲಿ ಯಜ್ಞ ಅನ್ನುವಂಥದ್ದು ವಿಶೇಷವಾಗಿತ್ತು ಅಂತ. ಯಜ್ಞದಲ್ಲಿ, ತಪಸ್ಸಿನಲ್ಲಿ, ದಾನದಲ್ಲಿ 3 ರೀತಿಗಳಿದ್ದಾವೆ ಅಂತ ಹೇಳ್ತಾರೆ. ಯಜ್ಞ, ದಾನ, ತಪಸ್ಸು ಅನ್ನುವಂಥದ್ದು ತಾಮಸವಾಗಿರಬಹುದು, ರಾಜಸವಾಗಿರಬಹುದು, ಸಾತ್ವಿಕವಾಗಿರಬಹುದು. ರಾಜಸ ಯಜ್ಞಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಇಂದ್ರಜಿತು ಹೀಗಿದ್ದ. ತಾಮಸವಾಗಿರುವಂಥ, ಮಾಂತ್ರಿಕವಾಗಿರುವಂಥ ತಂತ್ರಗಾರಿಕೆಯಿಂದ ಸೋಲಿಸುವ ಒಂದು ಕೆಲಸವನ್ನು ಮಾಡುವುದಾಗಿದೆ. ಲಕ್ಷ್ಮಣನ ಒಂದಷ್ಟು ಶ್ಲೇಷ್ಮ ನಾಡಿಯನ್ನು ಮುರಿದು ಮೂರ್ಛೆ ಹೋಗುವಂತೆ ಮಾಡಿದ. ಏನೇ ಆಗಲಿ, ರಾಮಾಯಣ ಅಂದರೆ ಅಲ್ಲಿ ಹನುಮಂತ ಇದ್ದಾನಂತಂದರೆ ಕಬ್ಬಿಗೆ ರಸ ಇದ್ದಂತೆ ರಾಮಾಯಣ ಅಂತ. ಇಲ್ಲದ್ರೆ ರಸಹೀನ ಆಗ್ತದಂತೆ. ಹನುಮಂತ ಇಲ್ಲದಿದ್ದರೆ ರಾಮಾಯಣ ಸ್ವಲ್ಪ ರಸಹೀನ ಆಗಬಹುದು. ಕಬ್ಬಲ್ಲಿ ರಸ ಇದ್ದ ಹಾಗೆ ಅಂತ ಅರ್ಥಪೂರ್ಣವಾಗಿ ಅದು ವಿಚಾರವನ್ನು ನಾವು ನೋಡಬಹುದಾಗಿದೆ. ಆದರೆ ಯಜ್ಞ, ದಾನ, ತಪಸ್ಸುಗಳಲ್ಲಿ ಎಲ್ಲದರಲ್ಲೂ ಕೂಡ, ದಾನದಲ್ಲೂ ಕೂಡ ರಾಜಸ ದಾನ ಅಂತ ಉಂಟು. ರಾಜಸ ದಾನ ಅದು ದಾನ ಆಗುವುದಿಲ್ಲ ಒಂದು ಲೆಕ್ಕದಲ್ಲಿ, ತೋರಿಕೆಗಾಯ್ತಷ್ಟೇ. ಆದರೆ ತಾಮಸ ದಾನವೂ ಸಲ್ಲದು. ಏನೋ ಸ್ವಲ್ಪ ಹೀಯಾಳಿಸಿ ಬೈದು ಒಳಪೊಲೆ ಕೊಂಡೊಲೆ ಅಂತ ಹೇಳಿಕೊಂಡು ಕೊಡುವುದು, ಇದು ನಿಜವಾದ ದಾನ ಆಗುವುದಿಲ್ಲ. ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿಯ ದಾನಗಳಿಗೆ ಶ್ರೇಷ್ಠವಾದ ಮೌಲ್ಯಗಳು ಕೂಡ ಇದ್ದಾವೆ ಅಂತ ಹೇಳ್ತಾರೆ. ದಾನವು ಅದು ಸಾತ್ವಿಕವಾಗಿರಬೇಕು ಅಂತ ಹೇಳ್ತಾರೆ. ಸಾತ್ವಿಕ ದಾನಕ್ಕೆ ಅಧಿಕವಾದ ಫಲಪ್ರಾಪ್ತಿಯಾಗ್ತದೆ. ಮೂಲಕ ಅನುಸಂಧಾನ ಅಂತ ಹೇಳ್ತಾರೆ. ನಮ್ಮ ದಾನಿಗಳೆಲ್ಲ ಇಲ್ಲಿದ್ದಾರೆ, ಯಾವುದು ಕೊಟ್ಟರು ಯಾವುದನ್ನು ಹೇಳುವಾಗೆ ಇಲ್ಲ, ಆ ರೀತಿಯಲ್ಲಿ ಅವರು ನಡೆಸಿಕೊಂಡು ಬರ್ತಾರೆ. ಇವರೊಬ್ಬರು ಪೂರ್ಣವಾದ ದಾನಿಗಳು. ಇಲ್ಲಿ ಎಲ್ಲ ಕಾರ್ಯದಲ್ಲೂ ಅವರು ಪೂರ್ಣವಾಗಿ ತೊಡಗಿಕೊಂಡವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವನ್ನು ನೋಡಿದರೆ ಅವರ ಹೆಸರು ಕಾಣ್ತದೆ ನಮಗೆ. ಅಲ್ಲಿ ಬರೆದಿಟ್ಟದಲ್ಲ, ಬರೆದಿಲ್ಲಕ್ಕೆ ಅವರು ಬಿಡುವುದಿಲ್ಲ. ಹಾಗೆಂತ ಆ ಭಾಗದಲ್ಲಿ ನೋಡಿ, ಸಣ್ಣದಾಗಿ ಇರುವವರು ಈಗ ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದಾರೆ. ಅವರು ಮಾಡುವಂಥ ಕಾರ್ಯ ಅದು ನಮ್ಮ ಪಿತೃಗಳು ಹೇಳಿಕೊಟ್ಟದ್ದು. ದಾನ ಧರ್ಮ ಹೀಗೆ ಮಾಡಬೇಕು ಅಂತ ಅವರ ತಾಯಿಯನ್ನಿಲ್ಲಿ ಗಮನಿಸ್ಬೋದು. ಅವರು ಅದಕ್ಕೆ ಪೂರಕವಾಗಿ ಪೋಷಕರಾಗಿ ಹೀಗೆ ಮಾಡುವಂಥ ಮಗನಿಗೆ ಒಂದಷ್ಟು ಹೇಳ್ತಾರೆ. ಬಹುಶಃ ಕಲ್ಪನಕನನ್ನು ನಾನು ಹೇಳುವಂಥದ್ದು. ಬಹುಶಃ ಇವರು ವೈದ್ಯರಾಗಿದ್ದುಕೊಂಡು ಅವರು ಸ್ವಲ್ಪ ಏನಾದರೂ ಈಗಿರ್ತದಲ್ವ, ಈ ನೇಷನ್ಗೆ ಸರಿಯಾಗಿ ಪ್ಯಾಷನ್ ಅಂತ ಇರ್ತದೆ. ಈ ಪ್ಯಾಷನ್ ಎಲ್ಲ ಒಂದಷ್ಟು ಹೇಗಿರ್ತದೆ ನೋಡಿ, ನೇಷನ್ಗೆ ಸರಿಯಾಗಿರಬೇಕಲ್ವ. ಇಲ್ಲಿಗೆ ಬಂದವರನ್ನೆಲ್ಲ ನೀವು ನೇಷನಲ್ಲೇ ಇದ್ದೀರಿ, ಸ್ವದೇಶದಲ್ಲೇ ಇದ್ದೀರಿ, ಸ್ವದೇಶದ ಉಡುಪುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದಲ್ವ. ಎಲ್ಲರಲ್ಲೂ ಅದನ್ನು ನೋಡ್ಬೋದು ಒಂದಷ್ಟು, ಹೌದಲ್ವಂತ ನೋಡಿ ನೀವು. ಆದರೆ ಅದು ನೇಷನಿಗೆ ಸರಿಯಾಗಿರುವಂಥ ಫ್ಯಾಷನ್ ಇರಬೇಕು, ತಪ್ಪು ಏನೂ ಅಲ್ಲ. ಆದರೆ ಒಂದಷ್ಟು ಲೊಕೇಶನ್ ಎಲ್ಲಿದ್ದೇವೆ ಅಂತ ನೋಡಬೇಕಲ್ವ, ಅಲ್ಲಿ ನಾವು ಅದರಂತೆ ನಡ್ಕೊಳ್ಬೇಕಲ್ವ. ಆಗ ಮಾತ್ರ ಅದಕ್ಕೆ ಮೌಲ್ಯ ಬರುವಂಥದ್ದು. ಇವತ್ತು ನಾವೆಲ್ಲ ಸೇರಿಕೊಂಡು
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಬೇರೆ ಬೇರೆ ಇವತ್ತು ಏನಂದರೆ ನಾಮ ಸಂಕೀರ್ತನೆಯ ಒಂದು ಯಜ್ಞವೇ ಆಗಿದೆ ಅಂತೇಳಿಕೆ ಸಂತಸ ಆಗ್ತದೆ. ಒಂದು ಯಜ್ಞವಾಗಿದೆ. 144 ಗಂಟೆಗಳ ಕಾಲ ನಾಮ ಸಂಕೀರ್ತನೆ ಮಾಡಿರುವಂತಹ ಎಲ್ಲ ಭಜನಾ ಮಂಡಳಿಗಳಿಗೆ ಒಂದಷ್ಟು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೇವೆ ಎನ್ನುವಂತಹ ಯಜ್ಞವೇ ಸಂಪನ್ನ ಆಗಿದೆ ಅಂತ ಹೇಳ್ಬೋದು. ಈ ಸೇವೆಗೆ ಇನ್ನೊಂದು ಹೆಸರು ಯಾವುದು ಗೊತ್ತಾ ನಿಮಗೆ? ನಮಗೆಲ್ಲ ಈ ಸೇವೆಯ ಪಾಠವನ್ನು ಕಲಿಸಿಕೊಡೋದು ಯಾರು? ಹನುಮಂತನೇ ಕಲಿಸಿಕೊಡೋದು. ಹನುಮಂತ ನಿಜವಾದ ಸೇವಕ ಅಂತ ಹೇಳ್ತಾರೆ. ರಾಮ ಸೇವಕ ಅಂತಂದರೆ ಅವನಲ್ಲಿ ನಾವು ಕಲಿಬೋದು ಅಂತ. ರಾಮ ಅಂದರೆ ರಾಷ್ಟ್ರ ಅಂತ ಅರ್ಥ. ರಾಮನ ಸೇವೆ, ಹನುಮಂತನ ಈ ಕಾರ್ಯದಲ್ಲಿ ನಮಗೊಂದು ರಾಷ್ಟ್ರೀಯ ಪ್ರಜ್ಞೆ ಮೂಡ್ತದೆ. ನೋಡಿ, ನೀವು ಬೇಕಾದರೆ ಒಂದು ರಾಷ್ಟ್ರೀಯ ಪ್ರಜ್ಞೆ ಮೂಡ್ತದೆ. ಯಾಕೆ ಮೂಡ್ತದೆ ಅಂತಂದರೆ, ರಾಮ ಅನ್ನುವ ಸೇವೆಯಲ್ಲಿ ರಾಷ್ಟ್ರ ಅನ್ನೋದು ಅಡಗಿಕೊಂಡಿದೆ. ಆದ್ದರಿಂದ ಅದು ರಾಮ ಸೇವೆ ಅಂದರೆ ರಾಷ್ಟ್ರ ಸೇವೆ ಆಗ್ತದೆ ಅಂತ. ಇವತ್ತೊಂದು ಉತ್ತಮವಾದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ತ್ಯಾಗ ಅಂದರೆ, ತ್ಯಾಗಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ತ್ಯಾಗ ಅನ್ನುವಂಥ ಒಂದು ಉದಾಹರಣೆ ಇದ್ದರೆ ಅದು ರಾಮನನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ರಾಮನನ್ನು ನೋಡಲಿಕ್ಕೆ ಆಗ್ತದೆ. ರಾಮನಲ್ಲಿ ಆ ತ್ಯಾಗ ಮನೋಭಾವನೆ ಇದ್ದುದರಿಂದ ಕಾಡಾಡಿಯಾಗಿ ನಡೆದಾಡಿದ. ಒಂದಷ್ಟು ವನಗಮನ ಅಂತ ನಾವು ನೋಡ್ತೇವೆ. ಈ ದೇವರೆಲ್ಲ ಈ ಅವತಾರ ಮಾಡುವಂಥದ್ದು ಯಾಕೆ ಅಂತಂದರೆ, ಈ ಅಧರ್ಮವನ್ನು ಮೆಟ್ಟಿ ನಿಲ್ಲಲಿಕ್ಕೆ ಅವತಾರವನ್ನು ಮಾಡ್ತಾರೆ. ಅದು ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಇನ್ನು ಹಲವಾರು ಅವತಾರಗಳನ್ನು ನಾವು ನೋಡ್ತೇವೆ. ಎಲ್ಲ ಅವತಾರದ ಹಿಂದೆ ಅಧರ್ಮವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಅವತಾರ ಆಗಿದೆ. ಅದರಿಂದ ಈ 4 ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಆಗ್ತದೆ. ಸತ್ಯಯುಗದಲ್ಲಿ ಆಗಿತ್ತು, ಅಲ್ಲಿಯೂ 2 ಸುರಾಸುರರೊಳಗೆ ಜಗಳಗಳಾಗ್ತಿದ್ದು. ಮತ್ತು ತ್ರೇತಾಯುಗದಲ್ಲಿ ಒಂದೇ ಲೋಕದಲ್ಲಿ ಇರುವರು ರಾಮ ಮತ್ತು ರಾವಣ. ಮತ್ತು ಸ್ವಲ್ಪ ದ್ವಾಪರ ಯುಗದಲ್ಲಿ ಏನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಕಂಸನ ವಿಚಾರ ಗೊತ್ತಿದೆ, ಕೃಷ್ಣನ ವಿಚಾರ ಗೊತ್ತಿದೆ. ಒಂದೇ ಲೋಕದಲ್ಲಿ ಈರುವರು ರಾಮ ರಾವಣರು ಅಂತಾಯಿತು. ಮತ್ತು ಒಂದೇ ಮನೆಯೊಳಗೆ ಈರುವರು ಅಂತಾಯಿತು. ದಾಯಾದಿಗಳ ಕಲಹ ಅಂತ ನೋಡ್ತೀರಿ ನೀವು. ಕೌರವರು ಪಾಂಡವರು ಅಂತ ಒಂದೇ ಮನೆಯೊಳಗೆ. ಆದರೆ ಇನ್ನೂ ಸ್ವಲ್ಪ ಈಚೆ ಬಂದರೆ ದ್ವಾಪರ ಕಳೆದಿದೆ. ಕಲಿಯುಗದಲ್ಲಿ ಹೇಗಿದೆ ಅಂತ ನೋಡಿ ನೀವು. ಹೇಗಿದೆ? ಪತ್ರಿಕೆಯಲ್ಲಿ ಬರ್ತದೆ, ಮಾಧ್ಯಮಗಳಲ್ಲಿ ಕಾಣ್ತೇವೆ ನಾವು. ತಂದೆಯನ್ನೇ ಮುಗಿಸಿದ ತಂದೆ ಮಗ ದೇವಭಾವದಲ್ಲಿ ನೀನು ನಾನು ಒಂದೇ ಅಂತಾನೆ ರಾಮ ಹನುಮಂತ. ಆದ್ದರಿಂದ ನಾವೆಲ್ಲ ಜೀವಾತ್ಮರು ಬಂದಿದ್ದೇವೆ. ಸಮುದ್ರದ ಅಲೆಯಂತೆ ಅಲೆಗಳು ಮೇಲೆ ಬಂದು ಮತ್ತೆ ಸೇರುವಂಥದ್ದು ಸಮುದ್ರವನ್ನೇ ಆಗಿರುತ್ತದೆ. ಅದರಂತೆ ನಾವು ಕೂಡ ಈ ಭವಸಾಗರಕ್ಕೆ ಬಂದಿದ್ದೇವೆ. ಬಂದ ಮೇಲೆ ನಾವು ಕೂಡ ಭಗವಂತನನ್ನೇ ಸೇರಬೇಕಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಸಮುದ್ರದಲ್ಲಿ ಸುಖ ದುಃಖದ ಅಲೆಗಳು ಬರುವಂತೆ ನಮ್ಮ ಅಂತರಂಗದ ಕಡಲಲ್ಲೂ ಕೂಡ, ಸಮುದ್ರದಲ್ಲೂ ಕೂಡ ಇಂಥ ಅಲೆಗಳು ಬರ್ತಾ ಇರ್ತವೆ. ಅದನ್ನು ದಾಟಿ ಹೋಗಬೇಕಾದ್ರೆ ಭಗವಂತನೆಡೆಗೆ ಸಾಗಬೇಕಾದಂಥ ವಿಚಾರವಿದೆ. ಅದಕ್ಕಾಗಿ ಸಂಸ್ಕಾರ ಅನ್ನುವಂಥದ್ದನ್ನು ಹೇಳಿಕೊಟ್ರು. ಒಂದು ಪಠ್ಯವನ್ನೇ ಮಾಡಿದರು. ಸಂಸ್ಕಾರ ಅನ್ನುವಂಥದ್ದು ಬೇಕು, ತಯಾರಾಗಬೇಕು. ನಮ್ಮ ಬಂಧು ಮಿತ್ರರನ್ನು ಸೇರಿಸಿಕೊಂಡು ಇವತ್ತು ನಿಜವಾದ ಅತಿಥಿ ಯಾರು ಅಂತಂದರೆ ನಮಗೆ ಅಲ್ಲ, ನೀವೆಲ್ಲ ಅತಿಥಿಗಳೇ. ಆದರೆ ವಿಶೇಷವಾದ ಅತಿಥಿಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಅವರ ಹೆಸರಲ್ಲೂ ಕೂಡ ಶಂಕರ ಅಂತ ಇದೆ. ವಿರಾರ್ನಲ್ಲಿ ಇರುವವರು ಒಂದು ಜವಾಬ್ದಾರಿಯನ್ನು ಅವರ ಕೈಗೆ ಕೊಟ್ಟರೆ, ಒಂದು ನಾಯಕತ್ವಕ್ಕೆ ಇನ್ನೊಂದು ಹೆಸರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮನ್ನು ಮನೆಗೆಲ್ಲ ಕರೆಸಿದ್ದಾರೆ, ಕಾರ್ಯಕ್ರಮವನ್ನೆಲ್ಲ ಮಾಡಿಸಿದ್ದಾರೆ, ಅವರೂ ಸಂಭ್ರಮಿಸಿದ್ದಾರೆ, ನಮ್ಮನ್ನು ಸಂತಸಪಡಿಸಿದ್ದಾರೆ. ಒಂದಷ್ಟು ಸ್ವಾಮಿಲೆ ದಾನೆ ಆಡು ಅಂತ ಕೇಳ್ತಾರೆ. ಅವರ ಭಾಷೆಯಲ್ಲಿ ಹೇಳಿದ್ರೆ ದಾನೆ ಆಡು ಸ್ವಾಮಿಲೆ ಯಾರೊಳ್ಳೆ ಇರಿನ ಒಟ್ಟಿಗೆ ಅಂತ ಜೊತೆ ಸೇರಿಕೊಂಡು ಕಾರ್ಯದಲ್ಲಿ ಮುನ್ನುಗ್ಗುವವರು ಅವರು. ಎಲ್ಲಲ್ಲಿ ಬೆಂಗನೆ ವರ್ಣದಿಪ್ಪು ವೇದಿಕೆ ವಿಳಿಚು ಅಲ್ಲೇ ಆದರೆ ಇಲ್ಲಿಗೆ ಕರೆದ್ರಲ್ಲ, ಹೇಗೆ ನನ್ನ ಶರ್ಟೆ ಹಾಕು, ಗೌರವಿಸದೆ ಬಿಡಬೇಡಿ. ಆದರೆ ಬದುಕಿನಲ್ಲಿ ಬರುವಂಥ ಇರುವ ಅತಿಥಿಗಳು ಯಾರು ಅಂತ ಹೇಳಿಬಿಟ್ಟು ನಾನು ವಿರಮಿಸ್ತೇನೆ. ಯಾರು ಬದುಕಿನಲ್ಲಿ ಬರುವಂಥ ನಿಜವಾದ ಅತಿಥಿಗಳು ಯಾರು? ಯಾರು ಯಾರು ಅತಿಥಿ ದೇವೋಭವ ಅಂತ ಒಂದು ಮಾತಿದೆ, ಅದು ಒಪ್ತೇನೆ ನಾನು. ಆದರೆ ನಿಜವಾದ ನಮ್ಮ ಅತಿಥಿ ಯಾರು ಅಂತಂದರೆ ಯೌವನ ಅನ್ನುವಂಥದ್ದು.
ಯೌವನ ಅನ್ನುವಂಥದ್ದು ಬರುವಾಗ ಹೇಳುವುದಿಲ್ಲ. ಯೌವನದಿಗೆ ಬಣ್ಣ ಬಣ್ಪುಂಡ ಪೋಣಗಲ ಬಣ್ಪುಜಿ ಅಂದತ್ತ ಬಣ್ಣ ಮಾತ್ರ ಆಕಾಶನೇ ತೋಜಿ ನಂಗೆ ತೀರ್ಥ ತೋಜಿನೇಜಿ ಭೂಮಿಯೇ ತೋಜಿ ಮಾತ ಮಿತ್ತಿಗೆ ಏತೆತ್ತರುಂಡು. ಆದರೆ ಈ ಯೌವನದಲ್ಲಿ ಆದ್ದರಿಂದ ಯೌವನ ಅನ್ನುವಂಥದ್ದು ಒಂದು ಅತಿಥಿ. ಇನ್ನೊಂದು ಅತಿಥಿ ಯಾರು 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 ಸಂಪತ್ತು. ಸಂಪತ್ತು ನಾವು ಗಳಿಸುವಂಥ ಸಂಪತ್ತು ಬರುವಾಗ ಹೇಳುವುದಿಲ್ಲ. ಇನ್ನೇರೇನೆ ಮಾನವೋಡು ಯೌವನ ಬೊಕ ಸಂಪತ್ತಿನ ಆ ಇರುವೆರಿ ಬಿನ್ನೇರನೆ ಮಾನವನ ಕೆಲಸ ಮಾನ್ಪಡು ಮಾನಾಯ್ಜಿನ ಮಾನಪು ಬರೆದಿರ್ಬೋದು ಬಹುಶಃ. ಒಂದಷ್ಟು ಲಾಭವನ್ನು ಪಡ್ಕೊಂಡಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತಸ ಆಗ್ತಾ ಇದೆ. ಎಲ್ಲ ಇದು ಗ್ರಾಹಕರಿಗೆ ಬಿಟ್ಟದ್ದು. ಗ್ರಾಹಕರು ಪ್ರೋತ್ಸಾಹ ಮಾಡದಿದ್ದರೆ ಇದೇನು ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಈ ಸಹಕಾರಿಯ ಜೀವಾಳ ಗ್ರಾಹಕರೇ ಆಗಿರ್ತಾರೆ, ಅವರಿಲ್ಲದ ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಅದರಲ್ಲೆಲ್ಲ ನಿರ್ದೇಶಕ ಮಂಡಳಿ ಒಂದಷ್ಟು ಸೇವೆ ಮಾಡ್ತಾ ಇದೆ. ಈ ಸಹಕಾರಿ ತತ್ವವನ್ನು ಎಲ್ಲ ಕಡೆ ನೋಡ್ಬೋದು. ಈ ರಾಮಾಯಣದಲ್ಲೂ ಆ ತತ್ವ ಬರ್ತದೆ, ಮಹಾಭಾರತದಲ್ಲೂ ಆ ತತ್ವ ಬರ್ತದೆ. ಮುಂದಿನ ಸಮಯದಲ್ಲಿ ಮಾತಾಡುವ ಅಂತ ಹೇಳುತ್ತಾ ಮಧ್ಯದಲ್ಲಿ ಇಬ್ಬರಿದ್ದಾರೆ. ಅವರ ಹೆಸರು ಕೂಡ ಹನುಮಂತಪ್ಪ ಅಂತ ಇಟ್ಟುಕೊಂಡಿದ್ದಾರೆ. ದೇವರ ಹೆಸರೇ ನಿಮಗಿಟ್ಟಿದ್ದಾರೆ. ಆ ಸೇವೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಇನ್ನೂ ನಮ್ಮಲ್ಲಿ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಅಂತ ಉಂಟು, ಅದು ದಾವಣಗೆರೆಯಲ್ಲಿ. ಅಲ್ಲಿ ಅವರೆಲ್ಲ ಇದ್ದಾರೆ. ನಾವೆಲ್ಲನೂ ಇಲ್ಲಿ ಕೂರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಸೇವಾ ಬಳಗ ಅಂತ ಹಲವಾರು ವರ್ಷ ಆಯ್ತಲ್ಲಿ. ಈಗಾಗಲೇ ಒಂದು ಸರ್ಕಾರ ಕೊಡುಮಾಡಿರುವಂಥ ಭೂಮಿಯಲ್ಲಿ ಕಟ್ಟಡದ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ. ಒಂದಷ್ಟು 40-30 ಒಂದು ಸೈಟನ್ನು ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಈಗಾಗಲೇ ಕಟ್ಟಡದ ಕಾಮಗಾರಿ ನಡೀತಾ ಇದೆ. ಬಹುಶಃ ಅದರ ಜವಾಬ್ದಾರಿಯನ್ನು ಹನುಮಂತಪ್ಪ ಮತ್ತು ಅವರ ಒಟ್ಟಿಗಿರುವವರೆಲ್ಲ ಅದನ್ನು ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ. ಈಗ ಅವರಿಗೊಂದು ಅದು ನಿಜವಾದ ಒಂದು